ಬಿಚ್ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸಾಯಿಸ್ತೀರಾ? ನಿನ್ನೊಬ್ಳುನೇ ಅಲ್ಲ, ಮೊದಲು ನಿನ್ನನ್ನು ಸಾಯಿಸಿ ಆಮೇಲೆ ಆ ನರಸಿಂಹನ ಸಾಯಿಸ್ತೀನಿ. ನನಗೆ ಮಾನ ಮರ್ಯಾದೆನೇ ಮುಖ್ಯ. ಇಡೀ ಊರಲ್ಲಿ ನನ್ನ ನೋಡಿ ಎಲ್ಲರೂ ನಗ್ತಾ ಇದ್ದಾರೆ. ಅದಕ್ಕೆ ಮರ್ಯಾದೆಯಿಂದ ಇದನ್ನು ಬಿಚ್ಕೊಡು. ಇಲ್ಲಾಂದ್ರೆ ನಿನ್ನನ್ನು ಸಾಯಿಸಿ ಅವನು ಸಾಯಿಸಿ ಇಡೀ ಅವ್ರ ಕುಟುಂಬನೇ ಸಾಯಿಸ್ಬಿಡ್ತೀನಿ. ನೋಡ ಬೆಚ್ಚೋಡು ತಾಳಿನ ಬೆಚ್ಚು. ನನ್ ಕತ್ತಿಂದ ಈ ತಾಳಿನ ನೀವು ಕಿತ್ಕೊಂಡಿರ್ಬೋದು, ಆದ್ರೆ ನನ್ ಮನ್ಸಲ್ಲಿ ನರಸಿಂಹನ್ ಮೇಲಿರೋ ಪ್ರೀತಿನ ಯಾವತ್ತೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಸಾಯೋವರೆಗೂ ಅವನ ಮೇಲೆ ಆ ಪ್ರೀತಿ ಇದ್ದೇ ಇರುತ್ತೆ, ತಿಳ್ಕೊಳ್ಳಿ. ಏನ್ ಡಿಸ್ಕಷನ್ ನಡೀತಿದೆ? ನಾನು ಸುಕ್ಕು ಅವರೇಕಾಯಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದೀವಮ್ಮ. ಸದ್ಯದಲ್ಲೇ ನಡೆಯೋ ಎಲೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಅವರೇಕಾಳ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀರಾ? ಎಲೆಕ್ಷನ್ ಬೈ ಎಲೆಕ್ಷನ್ ಮುಗಿತಲ್ಲಮ್ಮ. ಅದಲ್ಲ, ನಾನ್ ಹೇಳ್ತಾ ಇರೋದು ಪ್ರತಿ ವರ್ಷ ನಡೆಯೋ ಲೇಡೀಸ್ ಕ್ಲಬ್ ಎಲೆಕ್ಷನ್ ಬಗ್ಗೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ಬೇಕಮ್ಮ? ಪ್ರತಿ ವರ್ಷನೂ ನೀನೇ ಅಲ್ವಾ ಗೆಲ್ಲೋದು? ನಿಮ್ಮ ಆಪೋಸಿಟ್ ಯಾರು ನಿಲ್ತಾರೆ? ಧೈರ್ಯ ಯಾರಿಗಿದೆ? ಇಷ್ಟು ವರ್ಷ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಈ ವರ್ಷದಿಂದ ನನ್ನ ಪ್ರತಿಸ್ಪರ್ಧಿಯಾಗಿ ಒಬ್ರು ಕ್ಯಾಂಡಿಡೇಟ್ ನಿಲ್ತಾ ಇದ್ದಾರೆ. ಹೌದಾ? ಯಾರಮ್ಮ ಗಟ್ಗಿತ್ತಿ? ದಿಶಿ. ಏನ ನಿಮ್ ವಿರುದ್ಧ ಎಲೆಕ್ಷನ್ಗೆ ನಿಲ್ತಾ ಇದ್ದಾರಾ? ಹೂಚೆ, ಏನೋ ಪಾಪ ಅವಳ ಖುಷಿಗೆ ನಿಂತ್ಕೊಳ್ಳಿ ಬಿಡು. ಆಯ್ತು, ನಿಲ್ಲಿ ಬಿಡಿ. ಗೆಲ್ಲಕ್ಕಂತೂ ಆಗಲ್ವಲ್ಲ. ಅದು ನನಗೂ ಗೊತ್ತು ಚಿಡು, ಆದ್ರೆ ದಿಶಂಗ್ ಗೊತ್ತಾಗ್ಬೇಕಲ್ಲ. ಹಠಕ್ ಬಿದ್ದು ನಿಲ್ತಾ ಇದ್ದಾಳೆ. ಹೋಗ್ಲಿ ಬಿಡು, ರಿಸಲ್ಟ್ ಬಂದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ಯಾಕಾದ್ರೂ ನಿಂತು ಅಂತ ಅವಳೇ ಫೀಲ್ ಮಾಡ್ಕೊತಾಳೆ. ನನ್ನ ಸಪೋರ್ಟ್ ಏನಿದ್ರು ನಿಮಗೆ. ಅದಕ್ಕೆ ನೀವು ಗೆಲ್ಲೋದಕ್ಕೆ ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಬೇಕು ಎಲ್ಲ ನಾನು ಮಾಡ್ತೀನಿ. ಅದಕ್ಕೆ ಅದು ನಂಗೆ ಗೊತ್ತಿದೆ ಚಿಡು, ಆದರೆ ದಿಶಂಗ್ ಯಾರು ಸಪೋರ್ಟ್ ಮಾಡ್ತಿದಾರೋ ಅದು ನಂಗೆ ಗೊತ್ತಾಗ್ತಿಲ್ಲ. ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಾಡಬೇಕು. ಇನ್ನು ಜಾಜಿ ಅಂತೂ ಲೆಕ್ಕಕ್ಕೆ ಇಲ್ಲ. ಚಿಕ್ಕತ್ತೆ ಯಾವಾಗಲೂ ನನ್ನ ಸೈಡೆ. ಹೌದು, ನಾನು ನಿನ್ ಪರಾನೆ. ಸುಕ್ಕು, ನಿನ್ ಮಾತಲ್ಲಿ ಕಾನ್ಫಿಡೆನ್ಸು ಕಮ್ಮಿ ಅನಿಸ್ತಿದೆ. ಏನ್ರಿ ನನ್ನ ಮೇಲೆ ಡೌಟಾ? ಮಾತುಗಂದೆ ಅಷ್ಟೇ. ಚಿಕ್ಕಮ್ಮವ, ನಿಮ್ಮ ಲೇಡೀಸ್ ಫ್ರೆಂಡ್ಸ್ಗೆಲ್ಲ ಹೇಳಿ ನನಗೆ ಓಟ್ ಹಾಕಿಸ್ಬೇಕು. ಖಂಡಿತ ಹೇಳಿ ಹಾಕ್ಸ್ತೀನಿ ಬಿಡಮ್ಮ. ಯಾರ್ರಿ ಅದು ಲೇಡೀಸ್ ಫ್ರೆಂಡ್ಸಾ? ಅವಾಗವಾಗ ಕ್ಲಬ್ಗೆ ಹೋಗ್ತಿರ್ತೀನಲ್ಲ, ಅಲ್ಲಿ ಪರಿಚಯ ಆಗಿರೋರಷ್ಟೇ, ಬೇರೇನೇನು ಇಲ್ಲ. ಏನಾದ್ರೂ ಡಬ್ಬಲ್ ಗೇಮ್ ಮಾಡೋದು ಗೊತ್ತಾದ್ರೆ ನಿಮ್ ಕತೆ ಅಷ್ಟೇ. ಅಲ್ಲ ಮನುಷ್ಯ, ಹುಲಿ ಜೊತೆ ಫೈಟ್ ಮಾಡೋದಕ್ಕೆ ಆನೆನೋ ಸಿಂಹನೋ ನಿಲ್ಬೇಕು. ಜಿಂಕೆ ಫೈಟ್ ಮಾಡಕ್ಕಾಗತ್ತಾ? ಏನ್ ಹೇಳ್ತಾ ಇರಾ? ಇವತ್ತು ನನ್ನ ಆನಿವರ್ಸರಿನಾ? ಬರೀ ನಿಂದ ಒಬ್ಬಂದೇ ಅಲ್ಲ, ಅಕ್ಕಿರ ಆನಿವರ್ಸರಿನೇ. ಏಯ್, ಅವಳು ನಾನು ಜೊತೆಗಿಲ್ಲ ಅಂದ್ಮೇಲೆ ಅದ್ ಹೇಗೆ ಆನಿವರ್ಸರಿ ಆಗುತ್ತೆ? ತಿಮ್ಮ, ನೀವಿಬ್ರು ಇವಾಗ ಒಟ್ಟಿಗೆ ಇಲ್ದೇ ಇರ್ಬೋದು, ಅವಾಗ ಒಟ್ಟಿಗೆ ಇದ್ರಿ ತಾನೆ. ಒಟ್ಟಿಗೆ ಇದ್ದಿದ್ದ ಸಮಯನ ಹೆಂಗೋ ಮರೆಯಕ್ಕಾಗುತ್ತೆ? ಸೇಮ್ ಡೇ ಸೇಮ್ ಟೈಮ್. ನೀನು ಅದಕ್ಕೆ ತಾಳಿ ಕಟ್ಟಿದ್ನ ಮರೆಯಕ್ಕಾಗುತ್ತಾ?
ಸಿಂಹ ಫೀಲಿಂಗ್ಸ್ ಜಾರ್ತಿದ್ಯಾ? ಬಾಯಿಗೆ ಬಂದು ಮಾತಾಡ್ರ ನನಗಳ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಗೌಳ ವಿಷಯ ಬಿಟ್ಟಾಕಿ ನೀವಿಬ್ರು ಎಕ್ಸಾಮ್ ಹೇಗೆ ಮಾಡಿದ್ರಿ? ಯಾಕ್ರ ನಗ್ತಾ ಇದೀರಾ? ಎಕ್ಸಾಮ್ ಬರೀಲಿಲ್ವಾ? ಎಕ್ಸಾಮ್ ಬರ್ದಿದ್ದು ಆಯ್ತು, ರಿಸಲ್ಟ್ ಬಂದಿದ್ದು ಆಯ್ತು, ನಾವಿಬ್ರು ಪಾಸ್ ಆಗಿದ್ದು ಆಯ್ತು. ಸರಿ ಸರಿ, ನೀವಿಬ್ರು ನಾಳೆ ಚಾಕ್ಲೇಟ್ ಕೊಡಿಸಿ ಆಯ್ತಾ? ನರಸಿಂಹ, ಅಮ್ಮ ನಿಂದು ವ್ಯಾಯಾಮ ಮುಗ್ದಿದ್ರೆ ಒಂದ್ ನಿಮಿಷ ಬರ್ತೀಯಪ್ಪ? ಬಂದೆ. ಸರಿ ಹೊಡ್ರ, ನಾಳೆ ಸಿಗ್ತೀನಿ. ಈ ನಾಮಿನೇಷನ್ ಫೈಲ್ ಮಾಡೋದು, ಎಲೆಕ್ಷನ್ ಇದೆಲ್ಲ ಯಾಕೆ ಸೌಂದರ್ಯ? ಹೇಗಿದ್ರು ಎಲ್ಲಾ ಸರಿ ನೀನೇ ತಾನೇ ಗೆಲ್ಲೋದು. ಹೌದು, ಆದ್ರೆ ಕೆಲವ್ರಿಗೆ ನಾವು ಗೆದ್ಬಿಡ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನ ಇಳಿಸೋದಕ್ಕಾದ್ರೂ ಎಲೆಕ್ಷನ್ ನಡಿಲೇಬೇಕಲ್ಲ. ಅವರೇ ನನಗೆ ಚಿಕ್ಕತ್ತೆ. ಊರೆಲ್ಲ ಯಾರು? ಇವಳು ದಿಶಾ, ನಮ್ ಚಿರು ಹೆಂಡತಿ. ಅವಳು ಅರ್ಚನಾ, ನನ್ನ ಹಸ್ಬೆಂಡ್ ತಂಗಿ. ಇನ್ನು ಅವಳು ಜಾತಿ, ನಮ್ಮ ಮನೆ ಕೆಲ್ಸದವ್ಳು. ಜಾಜಿ ಹೆಸರು ಟಿಪಿಕಲ್ ಆಗಿದೆ. ಹೆಸರು ಜಾಜಿ ಆಗಿದ್ರು ಮಾತ್ ಮಾತ್ರ ಸೂಜಿ ತರ ಶಾರ್ಪ್. ಓ ಹೌದಾ? ಹಾಯ್ ದಿಶಾ. ಹಲೋ. ಹೆಲೋ ಎವ್ರಿವನ್, ಶೀಸ್ ದಿಶಾ, ನಮ್ಮ ಕ್ಲಬ್ಬಿಗೆ ನ್ಯೂ ಮೆಂಬರ್. ಒಂದೇ ಮನೇಲಿರೋ ಇಬ್ರು ಸೊಸೆಯಂದ್ರು ಕ್ಯಾಂಡಿಡೇಟಾ? ಎಸ್, ಬಟ್ ಒಂದು ಟ್ವಿಸ್ಟ್ ಇದೆ. ಏನು? ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇಟ್ಸ್ ಅ ಸರ್ಪ್ರೈಸ್.